ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ಪಡೆದು ಜಿಲ್ಲೆಯ ಮಾದಪ್ಪ ಬೆಟ್ಟದ ದೇವಾಲಯವನ್ನು ಸಾಲೂರು ಮಠದ ಸುಪರ್ದಿಗೆ ವಹಿಸಲು ಕೆಲಂಬಳ್ಳಿ ಸೋಮನಾಯಕ ಆಗ್ರಹ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಬೇಡ. ಜಿಲ್ಲೆಯ ಮಾದಪ್ಪ ಬೆಟ್ಟದ ಮಾದರಿಯಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲೆಯ ಮಾದಪ್ಪ ಬೆಟ್ಟವನ್ನು ಸಾಲೂರು ಮಠದ ಸುಪರ್ದಿಗೆ ವಹಿಸಬೇಕು ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪವಿತ್ರವಾದ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು ರಾಜ್ಯಾದ್ಯಂತ, ದೇಶಾದ್ಯಂತ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ದೊಡ್ಡ ಸುದ್ದಿಯಲ್ಲಿ ಮುನ್ನೆಲೆಯಲ್ಲಿದೆ. ರಾಜ್ಯ ಸರ್ಕಾರ ಯಾವುದೇ ಮುಲಾಜು ಇಲ್ಲದೆ ಈಗಾಗಲೇ ಕ್ರಮ ಕೈಗೊಳ್ಳಬೇಕಾಗಿತ್ತು. ರಾಜ್ಯ ಸರ್ಕಾರ ಏಕೆ ಮೀನಾಮೇಷ ಎಣಿಸುತ್ತಿದೆ ಎಂಬುದೇ ಅರ್ಥವಾಗುತ್ತಿಲ್ಲ. ಯಾವುದೇ ಸರ್ಕಾರ ಇದ್ದಾಗ ಆ ಸರ್ಕಾರ ಮೇಲೆ ಒತ್ತಡ ಹೇರುವುದು, ಗೃಹ ಸಚಿವರಿಗೆ ಹೇಳಿ ಲಾಬಿ ಮಾಡುವುದು. ರಾಜ್ಯದಲ್ಲಿ ಯಾವುದೇ ಸರ್ಕಾರವಾಗಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕಾದ ಸರ್ಕಾರ ಇರಬೇಕು ಹೊರತು ಹಣ ಬೆಲೆ ಕೊಡುವ ಸರ್ಕಾರ ರಾಜ್ಯದಲ್ಲಿ ಬೇಡವೇ ಬೇಡ ಎಂದರು. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ರಾಜ್ಯ ದೇಶದಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು. ಕೊಲೆ ಪ್ರಕರಣವೊಂದರಲ್ಲಿ ನಿಮ್ಮ ತಮ್ಮನ ಮಗನ ಹೆಸರು ತರುತ್ತಿದ್ದಾರೆ ಎಂದು ರಾಜಕಾರಣ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಅದನ್ನು ನ್ಯಾಯಬದ್ಧವಾಗಿ ಪೊಲೀಸ್ ಠಾಣೆಯ ಮುಖಾಂತರ ನಡೆಸಿದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ಮೈಸೂರಿನ ಮಹಾರಾಜರ ಆಸ್ತಿಗಳನ್ನು ಮುಟ್ಟುಗೋಲು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಮಹಾರಾಜರು ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಅಂಥವರ ಆಸ್ತಿಯನ್ನು ಮುಟ್ಟುಗೋಲು ಮಾಡಿಕೊಂಡು ಮುಖ್ಯಮಂತ್ರಿಗಳು ಧರ್ಮಸ್ಥಳವನ್ನು ಏಕೆ ಮುಟ್ಟುಗೋಲು ಮಾಡಿಕೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದರು. ಧರ್ಮಸ್ಥಳ ಮುಟ್ಟುಗೋಲು ಮಾಡಿಕೊಂಡ್ರೆ ರಾಜ್ಯದಲ್ಲಿ ಅರ್ಧ ಸರ್ಕಾರ ನಡೆಸಬಹುದು. ಹಾಗಾಗಿ ಸರ್ಕಾರ ವೀರೇಂದ್ರ ಹೆಗಡೆ ಅವರ ಜೀವನಕ್ಕೆ ಬೇಕಾಗಿರುವ ಆಸ್ತಿ ಬಿಟ್ಟು ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ರಾಜ್ಯಾದ್ಯಂತ ಬಡ್ಡಿ ವ್ಯವಹಾರ ಮಾಡುತ್ತಿದ್ದಾರೆ. ಧರ್ಮಸ್ಥಳ ದೇವಾಲಯ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳದಿದ್ದರೆ, ಇಲ್ಲದಿದ್ದರೆ ಜಿಲ್ಲೆಯ ಮಹದೇಶ್ವರ ಬೆಟ್ಟ ಸಾಲೂರು ಮಠಕ್ಕೆ ಸೇರಿದ್ದಾಗಿದೆ. ಹಾಗಾಗಿ ಸಾಲೂರು ಮಠದ ಸುಪರ್ದಿಗೆ ವಹಿಸಬೇಕು. 1 ತಿಂಗಳೊಳಗೆ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮಾದಪ್ಪನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಬೇಕಾಗುತ್ತದೆ. ಕೆಲಂಬಳ್ಳಿ ಸೋಮನಾಯಕ ಎಚ್ಚರಿಸಿದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈಗಾಗಲೇ ರಾಜ್ಯಾದ್ಯಂತ, ದೇಶಾದ್ಯಂತ ಏನು ಪವಿತ್ರವಾದಂಥ ಧರ್ಮಸ್ಥಳ ಇದೆ, ಅದ್ರ ಬಗ್ಗೆ ಈಗಾಗಲೇ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎರಡೂ ಕಡೆ ಒಂದೇ ಸಮ ಇತ್ತೀಚಿನ ಬೆಳವಣಿಗೆಗಳು ಏನೇನಾಗಿದೆ, ಭಾಳ ಜನ ಸತ್ತಿದ್ದಾರೆ, ಭಾಳ ಜನ ಅತ್ಯಾಚಾರ ಆಗಿದೆ, ಭಾಳ ಜನ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿವೆ. ಇವೆಲ್ಲವೂ ಭಾಳಷ್ಟು ಪತ್ರಿಕೆಗಳಲ್ಲಿ ಮತ್ತು ಇದು ಟಿ ವಿಗಳಲ್ಲಿ ಬರ್ತಾ ಇದೆ. ನನ್ನ ಅನಿಸಿಕೆ ಏನು ಅಂತನ್ನೋದಾದರೆ, ರಾಜ್ಯ ಸರ್ಕಾರ ಯಾರಿಗೂ ಮುಲಾಜಿಲ್ಲದೆ ಇಷ್ಟೊತ್ತವರೆಗೆ ಕೈ ತಗೋಬೇಕಾದಂಥ ವಿಚಾರ ಇತ್ತು. ಇದು ರಾಜ್ಯ ಸರ್ಕಾರ ಯಾಕೆ ಮೀನಮೇಷ ಎಣಿಸ್ತವೆ ಅಂತ ಅರ್ಥ ಆಯ್ತಾ ಇಲ್ಲ. ಯಾವುದೇ ಸರ್ಕಾರ ಇದ್ದಾಗ ಆ ಸರ್ಕಾರದ ಮೇಲೆ ಒತ್ತಡಗಳು ಏರೋದು, ಸರ್ಕಾರದ ಲೆವೆಲ್ಗೆ ಹೋಗಿ ಯಾವ ಒಂದು ಹೆಣ್ಮಗಳು ಸತ್ತೋದು ಅಂತಂತೇಳಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಹೇಳೋದು ಅಂತಂತ ಇದೆಯಲ್ಲ, ಅದು ಈ ರಾಜ್ಯ ಸರ್ಕಾರದ ಆಡಳಿತದ ವಿಫಲವಾಗಿವೆ ಈ ರಾಜ್ಯ ಸರ್ಕಾರಗಳು ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಹಿಂದೆ ಇದ್ದಂಥ BJP ಸರ್ಕಾರ ಇದ್ದಾಗಲೂ ಸಹ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸರ್ಕಾರ ಆಗಿರಲಿ, ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಗಲಿ, ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಬೇಕಾದಂಥ ಸರ್ಕಾರ ಇರಬೇಕು ಹೊರತು ಜನಸಾಮಾನ್ಯರಿಗೆ ಅಧಿಕಾರದಲ್ಲಿ ಅವಶ್ಯಕತೆ ಇರೋಂಥ ನ್ಯಾಯ ದೊರಕಿಸ್ಕೊಳ್ಬೇಕಾದಂಥ ಸರ್ಕಾರ ಇರಬೇಕು ಹೊರತು ಈ ತರ ಹಣಕ್ಕೋ ಐಶ್ವರ್ಯಕ್ಕೋ ಬೆಲೆ ಕೊಡೋದು, ಇಲ್ಲ ಹಣಕ್ಕೋ ಐಶ್ವರ್ಯಕ್ಕೋ ಬಲಿಯಾಗೋದು ಸರ್ಕಾರಗಳು ಬೇಡ ಈ ರಾಜ್ಯದಲ್ಲಿ ಅಂತ ಬೇಜಾರಾಗಿದೆ. ಅದಾದ್ಮೇಲೆ ಒಂದು ಹೇಳೋದು, ನಾನು ಇವತ್ತು ಏನು ಸನ್ಮಾನ್ಯ ಶ್ರೀ ಹೆಗಡೆಯವರು ಇದ್ದಾರೆ ಅಲ್ಲಿ, ಅವರು ಬಹಳ ದಿನದಿಂದ ಆ ದೇವಸ್ಥಾನದ ಪೂಜೆ ಪುರಸ್ಕಾರಗಳಲ್ಲಿ ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಕೊಂಡು ಇವತ್ತು ರಾಜ್ಯದಲ್ಲಿ, ಈ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿ ಬಂದಿದ್ದಾರೆ. ಬಟ್ ನಾನು ಹೇಳೋದು ಇಷ್ಟೇ, ಅವ್ರಿಗೆ ಮನವಿ ಮಾಡೋದು ಇಷ್ಟೇ,
ನೀವು ಸ್ವಾಮಿ ನೀವ್ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ರಿ? ನಿಮ್ಮ ತಮ್ಮನ ಮಗ ಅಂತ ಅನ್ನೋದನ್ನ ಒಂದನ್ನ ಯಾವ್ದಾದ್ರು ಒಂದು ರೂಪದಲ್ಲಿ ತರ್ತಾ ಇದ್ದಾರೆ ಅಂತ ಅನ್ನೋದು ಒಂದೇ ಒಂದಟ್ಟು ಇಟ್ಕೊಂಡು ನೀವು ಈ ತರ ಅದನ್ನ ರಾಜಕಾರಣ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಅದನ್ನ ನ್ಯಾಯಬದ್ಧವಾಗಿ ಆ ಪೊಲೀಸ್ ಸ್ಟೇಷನ್ ಮುಖಾಂತರ ನಡೆಸಿದ್ರೆ, ವಿಚಾರಣೆಗಳು ಸರಿಯಾಗಿ ನಡೆಸಿದ್ರೆ ಇವತ್ತು ಈ ರಾಜ್ಯ ಮಟ್ಟಕ್ಕೆ ಬರಬೇಕಾದಂತ ಪರಿಸ್ಥಿತಿ ಇಲ್ಲ. ಅದರಿಂದ ಕೂಡಲೇ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಈ ಮೊದಲು ಬಂದಾಗ ಮೊದಲು ಅಧಿಕಾರಕ್ಕೆ ಬಂದಾಗ, ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಇವ್ರೇನ್ ಹೇಳೋದು ಅಂದ್ರೆ ಮೈಸೂರು ಮಹಾರಾಜರ ಒಡೆಯರ ಆಸ್ತಿನೆಲ್ಲ ಮುಟ್ಕೊಂಡು ಮಾಡ್ಕೊಳ್ತೀನಿ ಅಂತ ಹೊಟ್ಬಿಟ್ರು. ಆಗಾಗಲೇ ಅರಮನೆ ಮುಟ್ಕೊಂಡು ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು. ಅದೊಂದು ಸರ್ಕಾರಕ್ಕೆ ಬೆನಿಫಿಟ್ ಬರ್ತದೆ ಅಂತಲೋ ಇನ್ನೊಂದಕ್ಕೋ ಮತ್ತೊಂದು ಮಾದೊಂದು ಮಾಡಿದ್ರು ಬರುತ್ತೆ. ಅವರು ಈ ರಾಜ್ಯಕ್ಕಾಗಿ ಕಷ್ಟ ಬಿದ್ದಿದ್ದಂಥ ಮನೆತನದವರು ಅವರು ಯಾರೋ ಮಹಾರಾಜರು ಅಂತೇವ್ರ ಆಸ್ತಿನ ಮುಟ್ಕೊಂಡು ಮಾಡ್ಕೊಂಡ್ರಿ ಸ್ವಾಮಿ. ನೀವು ಇವತ್ತು ಧರ್ಮಸ್ಥಳನ ಯಾಕೆ ನೀವು ಮುಟ್ಕೊಂಡು ಮಾಡ್ಕೊತಾ ಇಲ್ಲ? ಧರ್ಮಸ್ಥಳನ ಮುಟ್ಕೊಂಡು ಮಾಡ್ಕೊಂಡ್ರೆ ಅರ್ಧ ಸರ್ಕಾರ ನಡೆಸ್ಬೋದು, ಈ ರಾಜ್ಯದಲ್ಲಿ ಅರ್ಧ ಸರ್ಕಾರ ನಡೆಸ್ಬೋದು ಅಂತ. ಅದರಿಂದ ದಯಮಾಡಿ ಈ ಹೆಗ್ಡೆಯವರು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಆಸ್ತಿನ ಬಿಟ್ಟು ಕೂಡಲೇ ಧರ್ಮಸ್ಥಳವನ್ನ ಸರ್ಕಾರ ಮುಟ್ಕೊಂಡು ಮಾಡ್ಕೋಬೇಕು ಅಂತೇಳಿ ನನ್ನ ಮನವಿ ಸರ್ಕಾರಕ್ಕೆ. ಅದಾದ್ಮೇಲೆ ನೀವೇನಾದ್ರು ಅದರ ನಮ್ಮ ಮನವಿನ ತಿರಸ್ಕರಿಸಿ ನೀವು ಅದನ್ನೇನಾದ್ರು ನ್ಯಾಯಬದ್ಧವಾಗಿ ನೀವೇನಾದ್ರು ಧರ್ಮಸ್ಥಳನ ಒಪ್ಪಿಸದೆ ಹೋದ್ರೆ, ತಮ್ಮ ಸುಬಂಧ ತಗೊಳ್ದೆ ಹೋದ್ರೆ, ದಯಮಾಡಿ ಒಂದು ಕೆಲಸ ಆಗಬೇಕಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಮಹದೇಶ್ವರ ಬೆಟ್ಟ ಇದೆಯಲ್ಲ, ಮಹದೇಶ್ವರನ ಬೆಟ್ಟನ ಸಾಲೂರು ಮಠಕ್ಕೆ ಸೇರಿದಂತದ್ದು ಮಠ, ಅದು ದೇವಸ್ಥಾನ ಅದು. ಅದರಿಂದ ಸಾಲೂರು ಮಠದ ಸ್ವಾಮಿಗಳು ಅವರು ಯಾವ ಕಾರಣಕ್ಕೆ ಅದರ ಬಾಯಿ ಮುಚ್ಕೊಂಡಿದ್ರು, ಅವ್ರಿಗೆ ಪಾಪ ಅವ್ರಿಗೆ ಯಾಕೆ ಇದ್ರ ಗೊತ್ತಿಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರು ಧರ್ಮಸ್ಥಳನ ಮುಟ್ಕೊಂಡು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಮಹದೇಶ್ವರ ಬೆಟ್ಟನ ಸಾಲೂರು ಮಠಕ್ಕೆ ಬಿಟ್ಕೊಡಿ ಅಂತೇಳಿ ನನ್ನ ಒತ್ತಾಯ. ಸಾಲೂರು ಮಠಕ್ಕೆ ಬಿಟ್ಕೊಟ್ರೆ ಸಾಲೂರು ಮಠಕ್ಕೆ ಹೆಗಡೆ ಒಂಥರ ಫ್ಯಾಮಿಲಿ ಇಲ್ಲಿಲ್ಲ, ಹೆಂಡತಿ ಇಲ್ಲ, ಮಕ್ಳಿಲ್ಲ, ಯಾರು ಇಲ್ಲ. ಸಾಲೂರು ಮಠದಲ್ಲಿ ಬುದ್ಧಿಯವರು ಇರೋರು ಒಬ್ರೆ. ಅವರು ನಿಷ್ಠೆ ಪ್ರಾಮಾಣಿಕತೆಯಿಂದ ಈ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನ ಬರುವಂತ ವರಮಾನಗಳನ್ನ ಈ ರಾಜ್ಯಕ್ಕೆ ಕೊಡ್ತಾರೆ. ಈ ರಾಜ್ಯದಲ್ಲಿ ರಸ್ತೆಗಳ ರಿಪೇರಿಗೋ ಇನ್ನೊಂದಕ್ಕೋ ಮತ್ತೊಂದು